ಲೇ ಹೆಂಗಾದ್ರೂ ಮಾಡಿ ಶಂಕರನು ಒಂದಿನೂ ಮತ್ತು ಶಾಂತಿನೂ ಮತ್ತು ರಾಜನೂ ಎಲ್ಲ ಜಗಳ ಮಾಡ್ಕೊಬೇಕು ಕಡೆ. ನಂಗಿಂತ ಮೊದ್ಲಾಗ ಮದುವೆ ಆಗಿವೆ ಅಂದ್ಬಿಟ್ಟು ಏನು ಬಿಲ್ಡಪ್ ತಗೊಂತಾರೆ ಗೊತ್ತೇನು? ಅಕ್ಕ ತಂಗಿ ಇಬ್ರು ಅವರಿಬ್ಬರು ಸೊಕ್ಕು ಮುರಿಬೇಕು. ಏನು ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ ಕಣೆ. ಲೇ ಆ ಶಾಂತಿದ್ ಮಾತ್ರ ಏನು ಮಾಡೋಕ್ಕಾಗಕ್ಕಿಲ್ಲ. ಏನಕ್ಕಂದ್ರೆ ಅವಳು ಭಾಳ ಕಟ್ಲಿಟ್ಟಿದ್ದಾಳ. ಬೇಕಾರೆ ಒಂದನ್ನ ಬೇಕಾರೆ ಮಾಡ್ಬೋದು ನೋಡು. ಆದ್ರೆ ಇದಕ್ಕೆ ನಿಮ್ಮ ಹುಡುಗನ ಬರ್ಬೇಕು ನೋಡು. ಯಾವ ಹುಡುಗ? ಸುಂದ್ರನ? ತಿಗ್ಡು ನನ್ನ ಮಗ ಬಂದು ಏನೇ ಮಾಡ್ತಾನೆ? ಅವನ ಕೈಯಾಗ ಏನು ಮಾಡೋಕ್ಕಾಗುತ್ತೆ ಹೇಳು? ಲೇ ನಾನು ಹೇಳೋದು ಅರ್ಥ ಮಾಡ್ಕ. ಏನು ಗೊತ್ತಾ, ಸಂಕ್ರವ್ರ ಮನೆ ಹತ್ರ ಇವತ್ತು ಯಾವಾಗಲೂ ಅವಳು ಸಂಜೆ ಹೊತ್ತು ರಂಗೋಲಿ ಬಿಡಕ್ಕ ಹೊರಗಡೆ ಬತ್ತಳ ಬಾಗ್ಲು ನೀರು ಹಾಕಕ್ಕ. ಅಂತ ಟೈಮಾಗ ಅವಳ್ಗ ಮುತ್ತು ಕೊಡಿಸ್ಬಿಡು ಸುಂದ್ರನ ಕೈಯಾಗ. ಅದೇ ಟೈಮ್ಗೆ ಶಂಕರ ಬರ್ಬೇಕು. ಅವಾಗಿರೋದು ಮಾರಿ ಹಬ್ಬ ಅವಳ್ಗ. ಅಯ್ಯೋ ಈ ಐಡಿಯಾ ನಂಗೆ ಒಳ್ದೇ ಇದ್ದಿಲ್ಲ ಕಣೆ. ಹಂಗು ಹಿಂಗು ಮಾಡಿ ಒಂದನ್ನ ಈ ಥರ ಮಾಡೋಕ್ಕೆ ಸರಿ ಹೋಯ್ತು ಬಿಡು. ಮನೆಯವರೆಲ್ಲ ಆಡ್ಕೊಂಡು ನಗಿತಾರಾಗ. ಸುಂದ್ರಂಗಾನ ಆನೆ ಹೇಳ್ದೆ ಅಂತ ಹೇಳ್ಬಿಡ, ನಿಂಗೆ 500 ರೂಪಾಯಿ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಮಾಡ್ತಾನೆ. ಇರು ಬರಲಿ ಅವನು. ನನ್ನವಳು ಟುಂಟುಟುಡು ಟುಂಟುಟುಡು ಸಿಂಚು ಜೊತೆ ಮಾತಾಡ್ತಿರುವಳು ಟುಂಟುಟುಡು ಮಾತಾಡೋದು ಬಿಡುವೆಯಾ, ಈ ಕಡೆ ತಿರುಗಿ ನನ್ನ ಜೊತೆ ಮಾತಾಡುವೆಯಾ. ಓಯ್ ಚೈರೋಹಿಣಿ, ನಾನು ಬಂದೀನಿ ತಿರ್ಗೆ. ಅಯ್ಯೋ ಸುಂದ್ರ, ನಾನು ಇಷ್ಟೊತ್ತು ನಿನಗೆ ಕೈತಿದ್ದೆ ಕಣೋ. ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು. ನಂಗೋಸ್ಕರನ? ಯಾಕೆ ಯಾಕೆ? ಏನು ಕೊಡ್ತಿ? ಏನು ಗಿಫ್ಟ್ ತಗೊಡ್ತೀನಿ ನನಗೆ? ಲವರ್ಸ್ ಒನ್ಮೆಗೆ ಏನಾರು ಗಿಫ್ಟ್ ತಗೊಡ್ತಾರಲ್ಲ, ಏನು ತಗೊಡ್ತಿ? ಏನು ತಗೊಡ್ತೀನಿ ನನಗೆ ಹೇಳು. ಏನು ಏನು ನನ್ನನ್ನು ಕ್ಯಾಪ್ನ ಮಾಡ್ಕೊಂಡು ಕೂತಿದ್ದು ನೀನು? ಸುಂದ್ರ, ಇವತ್ತು ನಾನು ಹೇಳಿದ ಕೆಲಸ ಮಾಡಿದ್ರೆ ನಿಂಗೆ 500 ರೂಪಾಯಿ ರೊಕ್ಕ ಕೊಡ್ತೀನಿ ಕಲ. ನೀನು ಅಂತಿರ್ತಿಲ್ಲ ಏನಾರು ಗಿಫ್ಟ್ ತಗೊಡ್ಬೇಕು ಜಯರೋಹಿಣಿ ನಿನ್ಗೆ ಅಂತೇಳಿ. ನಾನೇ ನಿನಗೆ ರೊಕ್ಕ ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡು, ಆದರೆ ನಾನು ನಿಂಗೆ 500 ರೂಪಾಯಿ ಕೊಡ್ತೀನಿ. ಏನು ಮಾಡ್ತಿ? ನೀನು 5 ರೂಪಾಯಿ ಕೊಡ್ತೀನಿ ಅಂದ್ರೆ ನೀನು ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಏನು ಬೇಡ ಹೇಳು, ಏನು ಮಾಡ್ಬೇಕು ಹೇಳು. ಒಟ್ನಾಗ ನಾನು ನಿನಗೆ ಗಿಫ್ಟ್ ತಗೊಡ್ಬೇಕು. ನಾನು ದುಡ್ದಿದ್ದೆಲ್ಲ ನಮ್ಮ ಅಪ್ಪನ ಮಗು ಕಿತ್ಕೊಂಡ್ಬಿಡ್ತಾರ. ಇವಾಗ ನೀನು ಏನಾರು ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಮಾಡ್ತೀನಿ. ಕೊಡು ಕೊಡು ಕೊಡು. ಸಂಕ್ರು ನೆಂತಿ ಒಂದು ಅವಳಲ್ಲ ಹುಡುಗಿಗ. ಅವು ಯಾರು ಮುತ್ತು ಕೊಡ್ತಿಲ್ವಂತೆ. ಅದಕ್ಕೆ ಯಾರು ಮುತ್ತು ಕೊಡ್ತಾರೆ ಅವ್ರಿಗೆ 500 ರೂಪಾಯಿ ಕೊಡ್ತೀನಿ ಅಂದೊಳಕಲ್ಲ. ಸುಮ್ಕ ಹೋಗಿ ಕೊಟ್ಬಿಡ್ಲಾ? ಲಕ್ಷ್ಮಕ್ಕನ ಮಗ್ಳುಗ ನಂಗೆ ಹುಡುಗಿ ಅಂದ್ರೆ ಇಷ್ಟ. ಅವಳಿಗೆ ಮುತ್ತು ಕೊಡೋರು ಯಾರು ಇಲ್ವಂತ. ನಾನ ಕೊಡ್ತೀನಿ. ಆದ್ರ ನಂಗೆ 500 ರೂಪಾಯಿ ಕೊಡಬೇಕು. ನೀನ ಕೊಡಬೇಕು. ನಾನು ಆಕೆ ಹತ್ರ ಕೇಳ. ನೀನು 500 ರೂಪಾಯಿ ಕೊಡು, ನಾನು ಮಾಡ್ತೀನಿ ಕೆಲಸ. ಒಂದೇ ಒಂದು ವಿಚಾರಕ್ಕಲ್ಲ, ಯಾರ ಹತ್ರನೂ ಹೇಳ್ಬಾರ್ದು ನಾನು ಮುತ್ತು ಕೊಡು ಅಂತ ಹೇಳಿದ್ದು ಅಂತೇಳಿ. ಅವಳು ಅಂದವಳ ಯಾರ ಜೊತೆಗೂ ಹೇಳ್ಬಾರ್ದು. ಎಷ್ಟೇ ಬೋದ್ರು ಯಾರು ಬಂದು ಕೇಳಿದ್ರು ಒಂದನೇ ಹೇಳಿದ್ದು ನನಗೆ ಮುತ್ತು ಕೊಡು ಅಂತೇಳಿ. ಒಂದಕ್ಕೆ ನಾನು ಅಂದ್ರೆ ಇಷ್ಟ ಅಂತ ಹೇಳ್ಬೇಕು. ಹೇಳ್ತಿ ತಾನೆ? ಹಂಗಂದ್ರೆ ಮಾತ್ರ 500 ರೂಪಾಯಿ ಕೊಡ್ತಾಳೆ. ದಿನ 500 ರೂಪಾಯಿ ಕೊಡ್ತಾಳೆ ಅವಳು ನಿನ್ಗೆ. ನಾನೇ ಇಸ್ಕೊಬಂದು ಕೊಡ್ತೀನಿ. ಸರಿ ಏನಾ? ಹೌದಾ? 500 ರೂಪಾಯಿ ಕೊಡ್ತಾರಾ? ಹಂಗಾರೆ ನಾನು ಕೊಡ್ತೀನಿ. ಅವಳಿಗೆ ಮುತ್ತು ಕೊಡ್ತೀನಿ. ನಡೀರಿ ಹೋಮ, ಟೈಮ್ ಆಯ್ತು. ನಡೀರಿ ಹೋಗಿ ಮುತ್ತು ಕೊಡ್ತೀನಿ. ನಡೀರಿ. ನನ್ನ ಮಗ ಒಪ್ಕೊಂಡ ಕಣೆ. ನಡಿ. ಸರಿಯಾಗಿ ಅಮರ್ಸಿಸ್ತೀನಿ. ಇವಾಗಿರೋದು ಶಂಕರು ಬರ್ಬೇಕು ಅದೇ ಟೈಮಾಗ, ಇವನು ಮುತ್ಕೊಡೋ ಟೈಮಾಗ ಇನ್ನೂ ಸಖತ್ತಾಗಿರುತ್ತೆ. 500 ರೂಪಾಯಿ ರೊಕ್ಕ ಬರುತ್ತಂತ. ಹೆಂಗಾದ್ರೂ ಮಾಡಿ ಇಸ್ಕೊಂತೀನಿ. ಮುತ್ತಾನೆ ಕೊಟ್ಬಿಡ್ತೀನಿ. 500 ರೂಪಾಯಿ ರೊಕ್ಕ ಇಸ್ಕೊಂತೀನಿ. ನಂಗೆ 500 ರೂಪಾಯಿ ರೊಕ್ಕ ಬೇಕಷ್ಟೇ. ಫಸ್ಟ್ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಬಿಡ್ಬೇಕು. ನನಗೆ ಸಂಜೆ ಆಗ್ತಿದ್ದಂಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಬಿಡ್ಬೇಕಪ್ಪ. ಇಲ್ಲ ಅಂದರೆ ಮನೆ ಚೆನ್ನಾಗೇ ಕಾಣಿಸಲ್ಲ. ನೋಡ್ಯಾಕ ಬಕೆಟಾಗ ನೀರು ಎತ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ಟವಳೆ ಬಾಗಿಲಿಗೆ ನೀರು ಹಾಕಕ್ಕ. ಏಟೈತಿ ನೋಡೈಕೀಗ. ಭಾರಿ ದೂರ ಕರ್ದಲಾಡ್ತಾಳೆ. ನಾವು ಮಾಡೋ ಕೆಲಸ ಎಲ್ಲ ಹಾಕಿ ಮಾಡಿ ಮೆಚ್ಚಿಸ್ಕೋಬೇಕು ಅತ್ತೀಯ ಅಂತೇಳಿ ಅಲ್ವಕ್ಕ? ಹೌದು ಕಣಿರುತ್ತೆ. ಇವಳು ಭಾಳ ಕೆಲಸ ಮಾಡಿ ಒಳ್ಳೆ ಆಗಬೇಕು ಅಂತ ಕಳೋದು ಮಂದಿನ ಮೆಚ್ಚಿಸ್ಬೇಕು ಅಂತೇಳಿ. ನಮ್ಮ ಅತ್ತೆ ನಮ್ಮವ್ನು ಮೆಚ್ಚಿಸಿದ್ರ ಇವತ್ತಲ್ಲ ನಾಳೆ ಮನೆಗಿನೇ ಎಲ್ಲನೂ ಅವಳ ಹೆಸರು ಬರ್ಸ್ಕಮ್ಮ ಅಂತೇಳಿ ನಾಟಕ ಮಾಡ್ತಾಳೆ. ಭಾರಿ ದೊಡ್ಡ ತಿರುಗಿತ್ತೀವಳು ಇವಳು. ಬರೀ ನಾಟಕ ಮಾಡಿದ್ರಲ್ಲ ಇರ್ತಾಳೆ. ಹೌದ್ರಿ ಅಕ್ಕೋರ, ಈಕೆ ಹಂಗೆ ಮಾಡ್ತಿರೋದು ನನಗೆ ಭಾಳ ಚಲೋ ಕಾಣಕತ್ತೈತಿ. ಆಕೆ ಹೆಂಗೆ ಮಾಡ್ತಾಳೆ ಅಂತೇಳಿ ನೋಡ ಬಕೆಟಾಗ ಜಗ್ಗಾಗ ನೀರು ಎತ್ಕೊಂಬಂದು ಬಕೆಟಾಗ ನೀರು ಹಾಕಿ ರಂಗೋಲಿ ಬಿಟ್ಟು ನಮ್ಮ ಅತ್ತೆನ ಮೆಚ್ಚಿಸ್ಕೊಂಡ್ಬಿಡ್ಬೇಕಂತೇಳಿ ಏನು ನಾಟ್ ಕುಡಿತಾವಳ. ನೃತ್ಯಕ್ಕಮ್ಮ ಇವ್ರಿ ಅಕ್ಕ, ಇಷ್ಟು ದಿನ ನೀವೇ ಬಾಗಿಲಿಗೆ ನೀರು ಹಾಕ್ತಿದ್ರಿ. ನೀವೇನೋ ಕೆಲಸ ಮಾಡ್ತಿರಲ್ಲ ಒಳಗಡೆ. ಅದಕ್ಕೆ ನಾನೇ ಪರ್ಕೆ ತಗೊಂಡ್ಬಂದೆ ಬಾಗಿಲಿಗೆ ನೀರು ಹಾಕೋಣ ಅಂತೇಳಿ. ಇರಕ್ಕ ಬಾಗಿಲಿಗೆ ನೀರು ಹಾಕ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ಒಂದು ನೀನೇ ಬಾಗಿಲು ನೀರು ಹಾಕತ್ತೀಯನ? ನಾನು ಅನ್ಕೊಂಡೆ ಬಿಡು ಬಾಗಿಲು ನೀರು ಹಾಕೋದೆಲ್ಲ ನೀನೇ ಭಾಳ ಮಾಡ್ತೀಯ ಅಂತೇಳಿ. ದಿನಾಗ್ಲೂ ನೀನೇ ನೀರು ಹಾಕ್ತಿದ್ದಾ? ಅದಕ್ಕೆ ರಂಗೋಲಿ ಚೆನ್ನಾಗಿ ಬಿಡ್ತಿದ್ದಲ್ಲ ಬಾಗಿಲು ಹತ್ರ? ಇಲ್ಲ ಕಣ್ರಿ, ನಾನಲ್ಲ. ಕಣಪ್ಪ, ದಿನಾಲು ನೀನೆಂಟ್ರ ಬಾಗಿಲು ನೀರು ಹಾಕ್ತಿದ್ರು. ನಾವ್ಯಾರು ಕಣ್ಣು ಕಾಣಿಸ್ತಿದ್ವಿ. ಅದೇ ನೀನು ಬರೋ ಟೈಮ್ಗೆ ಚೊಂಬಿಡ್ಕೊಂಡು ನಿಂತವಳ, ಅದಕ್ಕೆ ಕಣ್ಣು ಕಾಣಿಸ್ತಾವಳ ನೀನೆಂಟ್ರು. ಈ ಥರ ನಾಟಕಕ್ಕೇನು ಕಮ್ಮಿ ಇಲ್ಲ. ಒಂಚೂರು ಇಷ್ಟುವೆ ಎಲ್ಲ ಬೇಸ್ ನಾಟಕ ಮಾಡುವನು. ಎಲ್ಲ ಬುದ್ಧಿನೂ ಕಂಡಿರ್ತಾಳೆ ನಿನ್ನ ನೆಂಟ್ರಪ್ಪು. ಅಲ್ಲ ಕಣ್ರಿ ಅದಕ್ಕೆ ಅವಳು ಹೇಳ್ಕೊಂಬಾರ್ದು ಅಂದ್ಬಿಟ್ಟು ನಾನಲ್ಲ ಅಂತಂದ್ರೆ ನೀವೇನು ಹಾಕ್ತಿರೇನ? ಇವತ್ತೆಲ್ಲ ಮೊನ್ನೆ ಈ ಒಂದು ವಾರದಿಂದ ನೋಡಿ ಯಾಕೆನೇ ಹಾಕೋಳ ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಟಾಳ. ನಾನು ಅದಕ್ಕೆ ಅವಳು ಕೇಳ್ತಿದ್ದಪ್ಪ, ನೀನು ಹಾಕ್ತೀಯೇನು ದಿನಾಲು ಅಂತೇಳಿ. ನೀವು ಯಾಕೆ ನನ್ನ ಜೊತೆ ಜಗಳ ಕೊಡ್ತೀರಿ? ಹೇಳು ನಿನ್ನ ಗಂಟು ಕೇಳ್ತಾವನಲ್ಲ, ಅಲ್ಲಿ ಕಿರ್ಕೊಂಡು ಕುತ್ಕೊಳ್ಳೋ ಮ್ಯಾಗ ಏನು ಮಾತಾಡ್ತಾನೆ ಏನು ಬಿಡ್ತಾನೆ ಅರ್ವಿಲ್ಲೇನ? ದಿನ ಬಾಗಿಲು ನೀರು ಹಾಕೋದು ಹೇಳಿ ನಿನ್ನ ಗಂಡ ಜೊತೆಗ. ಅಯ್ಯೋ ರೀ, ನಾನು ಇವತ್ತೊಂದಿನ ಅಷ್ಟೇ ನೀರು ಹಾಕಿರೋದು. ನಾನು ಹಾಕ ಇಲ್ಲ, ಮನೆಗೆ ಬಂದಾಗಿಂದಲ್ವ ನಿಮ್ಮ ಅತ್ತಿಗೆರೆ ನೀರು ಹಾಕ್ತಿರೋದು. ನಾನು ಒಂದಿನಕ್ಕೂ ಹಾಕಿಲ್ಲ ಬಾಗಿಲಿಗೆ ನೀರು. ನೀವೇನೋಳೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಒಂದಿನೂ ಹಾಕಿಲ್ಲ ಕಣಪ್ಪ.
ಒಂದು ನೀನು ಯಾಕೆ ಇವ್ರಿಗೆ ಎದ್ರುಕೊಂಡು ಇವರೇನು ಅಲ್ಲಿ ಮಸಿತವ್ರೆ ಹೇಳ್ತಾರೆ ಅಂತ ತಕ್ಷಣ ನೀನು ನಾನು ನೀರು ಹಾಕಲ್ಲ ಅಂತ ಹೇಳ್ತಿ. ನಾನು ಕಣ್ಣಾರ ನೋಡಿ ಅವನು ಅಂತಿರ್ತಾಳೆ ಒಂದು ಒಮ್ಮೆ ಬೇಸ್ ನೀರು ಹಾಕಿ ರಂಗೋಲಿ ಬಿಡ್ತಾಳೆ ಅಂತೇಳಿ ಅದಕ್ಕೆ ನಾನು ಹೇಳ್ತಿದ್ನಪ್ಪ. ನೀನೇನು ನೋಡಿ ಇವ್ರು ಹೇಳಿದ ತಕ್ಷಣ ಇಲ್ಲ ಅಂತ ಹೇಳ್ತಿ. ಅಯ್ಯೋ ಇಲ್ಲ ಕಣ್ರಿ, ದಿಟ ಹೇಳ್ತಾನೆ ಅವರೇ ಬಾಗ್ಲು ನೀರು ಹಾಕೋದು ನಾನು ಹಾಕಲ್ಲ ಕಣ್ರಿ. ಅಯ್ಯೋ ನೀನು ಯಾಕೆ ಅವ್ರ ಜೊತೆ ಜಗಳಕ್ಕೆ ಹೋಯ್ತೀಯ? ಪಾಪ ಅವರ ದಿನಾಗ್ಲೂ ನೀರು ಹಾಕೋದು, ನಾನು ಒಳಗಿನ ಕೆಲಸ ಏನಾರು ಅದು ಮಾಡ್ಕೊಂತೀನಿ, ಹೊರಗಡೆ ಕೆಲಸ ಒಂದು ಮಾಡಿಲ್ಲ. ಇವತ್ತು ನಾನು ಹೊರಗೆ ಬಂದಿರೋದು ಬಾಗ್ಲು ನೀರು ಹಾಕಕ್ಕೆ ಕಣಪ್ಪ. ಏನೇ ಒಂದು ಚೆನ್ನಾಗಿದ್ದೇನೆ, ಏನೇ ಮದುವೆ ಆದ್ಮೇಲೆ ಆ ಕಡೆ ಬರಲೇ ಇಲ್ಲ ಮನೆ ಕಡೆಕ. ನಾನು ಹಂಗೆ ಹೋಗ್ತಿರ್ತೀನಪ್ಪ, ಸಿಂಚು ಮನೆಗೆ ಹೋಗ್ತೀನಲ್ಲ, ಅವಾಗ ಕೇಳಿದೆ ಬಂದಿದ್ಲ ನಮ್ಮ ತಂಗಿ ಅಂತೇಳಿ. ಇನ್ನೂ ಇಲ್ಲ ಕಣೆ ಅಂತ ಅಂತಿದ್ಲು. ಚೆನ್ನಾಗಿದ್ದೇನೆ ಒಂದು. ಓ ಜೈರೋಹಿಣಿ ಅಕ್ಕ ನೀವೇನಾ? ನಾನು ಯಾರಪ್ಪ ಅಂದ್ಕೊಂಡ್ಬಿಟ್ಟೆ. ನಾವು ಒಂದ್ರಲ್ಲ ಯಾರಪ್ಪ ಬಂದರು ಮನೆ ಹತ್ರ ಅಂತ ಅಂದ್ಕೊಂಡೆ. ನೀವು ಬಂದ್ರೇನಾ? ಹೇಳಿ ಅಕ್ಕ. ನಾನಂತೂ ತುಂಬ ಚೆನ್ನಾಗಿದ್ದೀನಕ್ಕ. ಶಂಕರು ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅದ್ರಾಗೇನು ಕಮ್ಮಿ ಇಲ್ಲ. ಮಹಾರಾಣಿ ಥರ ನೋಡ್ಕೊತಾರೆ ಮನೇಲಿ. ಅಂತೂ ಇಂತೂ ಗೌಡ್ರ ಮನೆ ಗೌಡ್ರ ಮಕ್ಕಳನ್ನೇ ಮದುವೆ ಆಗ್ಬಿಟ್ರಲ್ಲ, ಚೆನ್ನಾಗೇ ಇರ್ತೀರ ಬಿಡಿ. ನೋಡು ಅಕ್ಕನ ಸಾವುಕಾರ ಮನೆ ಸೊಸೆ ಆದ್ಲು, ನೀನು ಸಾವುಕಾರ ಮನೆ. ಎರಡನೇ ಇವ್ರು ಚಿಕ್ಕ ಸಾವುಕಾರ ಆದ್ರು, ದೊಡ್ಡ ಸಾವುಕಾರು ಅಂದರೆ ರೊಕ್ಕದಲ್ಲಿ ಅವ್ರು ದೊಡ್ಡ ಸಾವುಕಾರು, ನೀನು ಚಿಕ್ಕ ಸಾವುಕಾರು ಅಂದರೆ ಬೇಸ್ ಒಳ್ಳೆ ನೋಡಿ ಮದುವೆ ಆಗ್ಬಿಟ್ಟಿದ್ದೀರ ಬಿಟ್ರೆ. ನಿಮ್ಮಮ್ಮ ಚೆನ್ನಾಗಿ ಮಾಡೋರೆ. ಅಯ್ಯೋ ಅಕ್ಕ ಏಟ್ ಮಾಡಿದ್ರೇನು ಕಷ್ಟ ಅನ್ನೋದು ಮನುಷ್ಯಂಗೆ ಇದ್ದೇ ಇರುತ್ತೆ. ನಾವು ಸಾವುಕಾರ ಮನೆ ಸೊಸೆ ಆಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾವೇನು ಕೆಲಸ ಮಾಡೋಕ್ಕೆ ತಪ್ಪೋಗಲ್ಲ. ಅದೇ ಅಂತಾರಲ್ಲ, ಮದುವೆಯಾದರೆ ಮಹಾರಾಣಿಯಲ್ಲ, ಮುಸುರೆ ತಿಕ್ಕೋದು ತಪ್ಪಲ್ಲ, ಗಂಡ ಇದ್ದಲ್ಲಿ ತಂದು ಕೊಡು ಅಂದರೆ ಕೊಡಬೇಕು, ತಂದವನ ಚಪ್ಪಲ್ಲ, ಏನೇ ಎಂದರು ಏನೇ ಬಿಟ್ಟರು ನಿಮ್ಮ ಮನೆತನ ಸರಿಯಿಲ್ಲ ಅಂತ ಸಾಂಗಿಲ್ಲೇನ. ಎಷ್ಟು ಮಾಡಿದ್ರು ಅಷ್ಟೇ. ಅದ್ರಾಗ ಎಷ್ಟು ಅರ್ಥ ಐತಿ ನೋಡಿ. ಮದುವೆ ಆದರೆ ನಾವೇನು ಮಹಾರಾಣಿರಲ್ಲ. ಮುಸುರೆ ತಿಕ್ಕೋದು ಯಾವತ್ತೂ ತಪ್ಪಕ್ಕಿಲ್ಲ. ಗಂಡ ಹೇಳ್ದಾಗ ಚಪ್ಪಲ್ ತಂದು ಕೊಡು ಅಂದಾಗ ತಂದು ಕೊಡಲೇಬೇಕು. ನಾವು ಕೊನೆವರೆಗೂ ಗಂಡನ ಪರ್ಮಿಷನ್ ಇಲ್ದಂಗೆ ಏನೂ ಮಾಡೋಕ್ಕಾಗಲ್ಲ. ಊಟದಾಗಿಂದ ಅಪ್ಪ ಅಮ್ಮನ ಪರ್ಮಿಷನು, ಮದುವೆ ಆದ್ಮೇಲೆ ಗಂಡನ ಪರ್ಮಿಷನ್ ಎರಡು ಇರಲೇಬೇಕು. ಹಾಗಾಗಿ ಸಾವುಕಾರ್ತಿ ಅನ್ನೋದು ಏನೂ ಇಲ್ಲ ಕಣಕ್ಕ. ನಾವು ಚಿಕ್ಕ ವಯಸ್ಸಿಂದನೂ ಒಬ್ಬರು ದಾರಿನ ಕೈ ಹಿಡ್ಕೊಂಡ ಬರೋದು, ನಾವೇ ಏಕದಮ್ ಮುಂದೆ ಹೋಗಲ್ಲ. ಹಾಗಾಗಿ ನನ್ನ ಗಂಡನ ಚೆನ್ನಾಗಿ ನೋಡ್ಕೊಂತಾನೆ ಅಷ್ಟೇ ಕಣಕ್ಕ. ಹೆಂಗೋ ಧೈರ್ಯಹಿಣಿ ಬದಲಾಗಿ ಬಂದವಳಲ್ಲ. ನೋಡಿ ನಗ್ತಾವಳೆ ನೆಂಡ್ರು ಅಷ್ಟೇ ಸಾಕು. ಯಾರು ಬಂದಿಲ್ಲ ಬಿಟ್ಟಿಲ್ಲ. ನಮ್ಮ ಅವನು ಸರಿಯಾಗಿ ಬರೋಳು, ಜಗಳ ಪಗಳ ಇದ್ದಾಗ ಬರ್ತಾಳೆ, ಇನ್ನು ಬಾಕಿ ಟೈಮಾಗಿ ಬರೋಳು ಅಂತಿದ್ಲು. ಹೆಂಗೋ ಒಳ್ಳೇದಾಯಿತು ನೋಡು. ಏನು ಬಾಗ್ಲಿಗೆ ನೀರು ಹಾಕ್ತಿದ್ದೇನೆ ಅನ್ಸುತ್ತೆ. ನೀರು ಹಾಕು ನಾವು ನೋಡ್ತಿರ್ತೀವಿ, ಅದ್ರಾಗೇನೈತಿ. ಅಯ್ಯೋ ಸುಂದರ ಅಲ್ವಾ ಇದೇನು? ನನ್ನ ನೆಂಟ್ರು ಬಂದು ಮುತ್ತು ಕೊಡ್ತಾವನೆ. ಇವ್ನಿಗೆ ಹೇಗೈತಿ? ಅಯ್ಯೋ ಒಂದು ಲೋಫರ್ ನನ್ನ ಮಗನ ನಿನ್ಗೆ ಯಾರು ಮುತ್ತು ಕೊಡು ಅಂತದಿದ್ದು ಬಂದು ಯಾಕೆ ಮುತ್ತು ಕೊಟ್ಟೆ ನೀನು? ಯಾರು ಕೊಡು ಅಂತ ಹೇಳಿದ್ದು ನಿನ್ಗೆ? ಎದಕ್ಕೆ ಬಂದು ನನಗೆ ಮುತ್ತು ಕೊಟ್ಟಿ ನೀನು? ಅಬ್ಬರ್ಸಿ ನನ್ನ ಮಗನ ಎದಕ್ಕೆ ಕೊಟ್ಟಿಲ್ಲ? ಹುಚ್ಚ ಅಬ್ಬರ್ಸಿ ನನ್ನ ಮಗನ ಎದಕ್ಕೆ ಕೊಟ್ಟಿಲ್ಲ? ನನ್ನ ಗಂಡನ ಎದುರುಗ ನಮ್ಮ ಅತ್ತಿಗೆ ಎದುರುಗ ನಮ್ಮ ಅತ್ತಿರ ಎದುರುಗ ಹೆಂಗ್ಲ ಕೊಟ್ಟೆ ನೀನು? ಅಯ್ಯೋ ನಿನ್ನ ಮನೆ ಕಾಯಿ ಇವಾಗ. ಅಯ್ಯಯ್ಯೋ ಇವನು ಏನಾರು ಲವ್ ಮಾಡ್ತಿದ್ದಕ್ಕ ಇವಳನ್ನ ಬುಡ್ದಂಗೆ ಮುತ್ತು ಕೊಟ್ಟನಲ್ಲ ಬಂದು. ಗಂಡಸರು ಹೆಂಗಸ್ರಿಗೆ ಮುತ್ತು ಕೊಡೋದು ಅಂದ್ರೆ ಏನು? ಒಬ್ಬ ಕೊಡ್ಸ್ಕೊಂಡು ಸುಮ್ಮನೆ ಅವಳಲ್ಲ ಇವಳು. ಅವನ ಬಾಯಕ್ಕ ಬೆಳ್ಳಿಟ್ಟು ಕೈ ಇಟ್ಟ ಅದಕ್ಕೂ ಕೊಡ್ದಂಗಿರ್ತಾನೆ ಅವನು. ಅಯ್ಯೋ ಸೂಳೆ ಮಗನ ನನ್ನ ಹೆಂಡ್ರು ಕೈಗೆ ಮತ್ತೆ ಕೊಡ್ತಿದ್ದೇನ? ಬಂದೇ ಇರು ನಿನ್ಗೆ. ಆಮ್ಯಾಗ ಐತಿ ಬಂದಿರು ಹುಚ್ಚ ನನ್ನ ಮಗನ. ನನ್ನ ಹೆಂಡ್ರಿಗೆ ಮತ್ತೆ ಕೊಡ್ತೀಯೇನು? ಎಷ್ಟೈತಿ ನಿಂಗೆ ಧೈರ್ಯ ಕೊಡಕ್ಕ? ಬಂದಿರು. ಯಾರಲ್ಲಿ ನಿಂಗೆ ಮುತ್ತು ಕೊಡು ಅಂತ ಹೇಳ್ತಾರೆ. ನನ್ನ ಹೆಂಡ್ರಿಗೆ ಬಂದು ಮುತ್ತು ಕೊಡು ಅಂತ ಹೇಳಿದವ್ರು ಯಾರು? ಎದಕ್ಕೆ ಕೊಟ್ಟಿ ನೀನು? ಯಾರೆಲ್ಲ ಹೇಳ್ದವ್ರು ನಿಂಗೆ? ಯಾರು ಹೇಳ್ದವ್ರು ಹೇಳ್ಬಿಟ್ಟು ಚಂದ ಇರ್ತಾವ? ಯಾರು ಹೇಳಿ ಕಳ್ಸಿರೋದು ನಿನ್ನ? ಎದಕ್ಕೆ ಬಂದು ಮುತ್ತು ಕೊಟ್ಟಿ ನನ್ನ ಹೆಂಡ್ರಿಗೆ? ಯಾರೆಲ್ಲ ಹೇಳ್ದವ್ರು ಹೇಳೇ ಹುಚ್ಚ ನನ್ನ ಮಗನ? ನಾನು ಹೇಳಕ್ಕಿಲ್ಲ, ಅವಳಿಗೆ ಹೇಳಿರೋದು ನಂಗೆ. ಮುತ್ತು ಕೊಡು ಅಂತೇಳಿ ಅವಳು ಹೇಳಿರೋದಕ್ಕೆ ನಾನು ಕೊಟ್ಟಿರೋದು. ನಂಗೆ ಒಂದೂನೇ ಹೇಳಿದ್ದು, ನಂಗೆ ಮುತ್ತು ಕೊಡು ನೀನು ಕೆನೆ ಹಾಕ ಬಂದು ನನ್ನ ಗಂಡನ ಎದುರುಗ ಅಂತೇಳಿ. ಅದಕ್ಕೆ ನಾನು ಹಾಕಿ ಮುತ್ತು ಕೊಟ್ಟೆ. ಅದ್ರಾಗ ಏನೈತಿ? ನಾನು ಕೊಡಬಾರ್ದೇನ? ಅವಳೇ ಹೇಳಿದ್ದು, ಅವಳಿಗ ಬಯ್ಯ ನೀನು. ಅಯ್ಯೋ ಶಂಕರು ದಿಟ ಇಲ್ಲ ಕಣ್ ಶಂಕರು, ನಾನು ಆ ಥರ ಹೇಳಿಲ್ಲ. ಇವನೇನೋ ಮಸ್ಲತ್ ಮಾಡ್ತಾವನೆ ದಿಟ, ನಾನು ಹೇಳಿಲ್ಲ ಕಣೋ. ಇವನೇನೋ ಮಾಡ್ತಾವನೆ ಕಣೋ, ಯಾರೋ ಹೇಳಿರೋದ ಬಂದು ಮಾಡೋನೆ ಕಣೋ. ನಾನು ದಿಟ ಅವ್ನಿಗೆ ಹೇಳಿಲ್ಲ ಕಣೋ, ಹೇಳಿಲ್ಲ. ಕೊತ್ತಂಪುಟ್ಟಿ ಬಿಡು ಆಕಿನ ಅಂದಿದ್ದು ನಂಗೆ. ಮುತ್ತು ಕೊಡು ನಿಂಗೆ ದಿನ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು. ದಿನ ಮನೆಗೆ ಕರ್ಸ್ಕೊಂತಾಳಕ್ಕಿ ನೀನು ಇಲ್ದೇ ಇದ್ದಾಗ. ಗೊತ್ತೇನ? ಮುತ್ತು ಕೊಡು ಅಂತೇಳಿ ಮುತ್ತು ಕೊಡಿಸ್ಕೊತಾಳೆ ನನ್ನ ಕೈಯಾಗ. ಅವಳು ನನ್ನೋಳು. ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ. ಒಂದು ನನ್ನೋಳನ್ನ ನೀನು ಮದುವೆ ಆಗಿರೋದು. ನಾನು ಬಿಡೋಕ್ಕಿಲ್ಲ ಅಷ್ಟೇ. ಒಂದು ನನ್ನೋಳು. ಯಪ್ಪ ಏನು ನಾಟಕ ಮಾಡ್ತಾಳೆ ನೃತ್ಯ? ನಾನು 2 ದಿನ ಇವಳನ್ನ ನೋಡೇ ಇದ್ದಿಲ್ಲ. ಶಂಕರು ನಿಂತ್ಕೊಂಡು ಮನೆಯಾಗ ನಾವೆಲ್ಲ ಇರ್ತೀವಿ, ಅದು ಹೆಂಗೆ ಕರ್ಸ್ಕೊಂತಾಳೆ? ಏಟೊತ್ತಾಗ ಕರ್ಸ್ಕೊಂತಾಳೆ ಅವನ್ನ ಹೆಂಗಂತ ನೋಡೋಣ. ಅಷ್ಟು ರಾಜರೋಷವಾಗಿ ಆಕೆ ನನ್ನೋಳು, ಅವಳು ನನಗೆ ಕರ್ಸ್ಕೊಂತಾಳೆ ಅಂತೇಳಿ. ಯಪ್ಪ ಏನೋ ಕಳ್ಳಾಟ ನಡೀತೈತಿ ಕಣೆ ಇಲ್ಲಿ, ದೊಡ್ಡದ ನಡೀತೈತಿ ಕಳ್ಳಾಟ. ಶಂಕರು ಅವ್ನು ಮಾತು ನಂಬೇಡ. ಶಂಕರು ಯಾವ ಹೆಣ್ಮಕ್ಳು ಹತ್ರ ಕರ್ಸ್ಕೊಳ್ಳಲ್ಲ. ಗಂಡ ಬೇಸಿದ್ದು ಯಾರ್ದು ಕರ್ಸ್ಕೊಂತಾರೆ? ಅವ್ನು ಮಾತು ನಂಬೇಡ. ಯಾರು ಹೇಳ್ಕೊಟ್ಟು ಕಳ್ಸೋರೆ ಕಣೋ. ನನ್ನ ಕೈ ಬಿಡ್ಬೇಡ ಕಣೋ ಶಂಕರು, ನನ್ನ ಕೈ ಬಿಡ್ಬೇಡ ನೀನು. ಅವನು ಸುಳ್ಳು ಹೇಳ್ತಾವನೆ ಕಣೋ. ಎತ್ತು ಕೈನಾ ಅಂತ ಹೇಳಿದ್ದು. ನಿನ್ನ ಜೊತೆ ಮಾತಾಡಕ್ಕೆ ಇಷ್ಟಿಲ್ಲ. ಎತ್ತು ಕೈನಾ. ಫಸ್ಟ್ ಇವ್ನು ಅವ್ರ ಅಪ್ಪ ಅಂತ ಕೇಳ್ಕೊಂಡು ಹೋಗ್ತೀನಿ, ಏನು ಬುದ್ಧಿ ಕಲ್ತಾವ ಅಂತೇಳಿ. ಆಮ್ಯಾಗ ನಿಮ್ಮಪ್ಪ ಅಂತ ನಿನ್ನ ಹೇಳ್ಕೊಂಡು ಹೋಗ್ತೀನಿ. ಏನೋ ಮಾಡಿರೋದು ನೀನು? ಅವನು ನಮ್ಮ ಮನೆ ಕರ್ಸ್ಕೊಂತೀನ? ಇನ್ನು ಮದುವೆ ಆಗಿ 15 ದಿನ ಆಗಿಲ್ಲ. ನಿಂದ ಎಂತ ಬದುಕಾಗೈತೆ? ಈ ಥರ ಅಲ್ಕಟ್ಟು ಬಾಳ್ ಬದುಕ್ತಿದ್ದೇನೆ ನೀನು. ಅಯ್ಯೋ ಮನೆ ಆಳ್ ಮುಂಡೆ. ಇವಾಗ ಆಕ್ಚುಲಿ ಚೆನ್ನಾಗಿರೋದು ಕಣೆ. ಸುಂದ್ರ ಅಂತ ಯಾವುದೇ ಕಾರಣಕ್ಕೂ ಬಾಯಿ ಬಿಡಕ್ಕಿಲ್ಲ. ಒಂದು ಜನ ನೋಡಿ ಹೆಂಗಾಯ್ತು. ಅವ್ರ ಗಂಡ ಎತ್ತ ಕೈನ ಅನ್ಕೊಂಡು 7 ದಿನ 1 ದಿನ ಅಂತಿದ್ದಿಲ್ಲ ನೋಡು. ಬರೀ ಒಂದೇ ಒಂದು ಮುತ್ತಿಂದ ಒಂದು ಸಂಸಾರ ಹೆಂಗ್ ಹೊಡೆದಾಯ್ತು. ಹಿಂಗ ಬದುಕಲಿಬೇಕು ಕಣೆ ನಾವು. ಯಾವುದೇ ಕಾರಣಕ್ಕೂ ಬಿಡಬಾರ್ದು.
ಕಡೆ ಅವ್ರವ್ವ ಬೀಗ್ತಿದ್ಲು ನಮ್ಮ ಮಗಳನ್ನ ಸಾವುಕಾರ ಮನೆಗೆ ಮದುವೆ ಮಾಡೀವಿ ಹಂಗ ಹಿಂಗ ಅಂತೇಳಿ ಇವಾಗ ಬೀಗನು ಜೋರಾಗಿ ಏಟ್ಕೊ ಬೀಳ್ದೈತಿ ನೋಡು ಇವ್ರದ್ದು ಇನ್ನೂ ಇಳಿಸ್ತೀನಿ ಇರು. ಈ ಸುಂದರ ಬಂದಿದ್ದೇನಪ್ಪ ಈ ಥರ ಹೇಳ್ತಾವ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಏನೂ ಇಲ್ಲ ಅಂದಿನ ಅವನ ಜೊತೆ ಮಾತಾಡಿಲ್ಲ. ಇವ್ನು ನೋಡಿದ್ರೆ ಇವಂಗೂ ಚುಟ್ಟಂಗೆ ಅಂತವನಲ್ಲಪ್ಪ ಫಸ್ಟ್ ನಮ್ಮ ಅಮ್ಮಂಗೆ ವಿಚಾರ ತಿಳಿಸ್ತೀನಿ. ಅಯ್ಯೋ ಇವನೇನಪ್ಪ ಹಿಂಗೆ ಮಾತಾಡ್ತವನೇ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.